ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇವತ್ತು KSOUನಲ್ಲಿ ಎಕ್ಸಾಮ್ ಪೆಟ್ಟಿರುವಂತಹ ಫಸ್ಟ್ ಇಯರ್ BA ಮತ್ತು BCom ಅವರಿಗೆ ಕನ್ನಡ ಪಠ್ಯಕ್ರಮದಲ್ಲಿ ಬರುವಂಥ ಯಾವುದು, ಒಟ್ಟು ನಿಮಗೆ 2 ಟೆಕ್ಸ್ಟ್ ಬುಕ್ ಇರುತ್ತೆ. ಒಂದು ಬ್ಲಾಕ್ 1 ಬ್ಲಾಕ್ 2 ಅಂತ ಈ ಥರ, ಇನ್ನೊಂದು ಬ್ಲಾಕ್ 3 ಮತ್ತು ಬ್ಲಾಕ್ 4. ಸೊ ಈ ಥರ ಇರುತ್ತೆ ನಿಮಗೆ. ಸೊ ಇದರಲ್ಲಿ ನಿಮಗೆ ಯಾವುದು ಇಂಪಾರ್ಟೆಂಟ್ ಲೆಸನ್ನು ಮತ್ತು ಯಾವುದು ಓದ್ಕೊಬೇಕು, ಯಾವುದು ಓದ್ಕೊಬಾರ್ದು ಸೊ ಅಂತ ಹೇಳ್ತೀನಿ. ಆ್ಯಂಡ್ ಇದರಲ್ಲಿ ಕೆಲವೊಂದು ಸಲ ಹೇಳೋಕ್ಕಾಗಲ್ಲ ಯಾವುದು ಕೊಡ್ತಾರೆ ಅಂತ, ಬಟ್ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ ಅನ್ನೋ ಒಂದು ಲೆಸನ್ಸು. ಮತ್ತು ನಿಮಗೆ ಸಂದರ್ಭ ಮತ್ತು ಸ್ವಾರಸ್ಯ ಮತ್ತು ಭಾವಾರ್ಥವನ್ನು ಬರೀರಿ ಅಂತ ಯಾವುದ್ರಲ್ಲಿ ನಿಮಗೆ ಬರಲ್ಲ ಅಂತಲೂ ಕೂಡ ಹೇಳ್ತೀನಿ. ಬ್ಲಾಕ್ 1 ಬ್ಲಾಕ್ 2 ಅಲ್ಲಿ ಅಷ್ಟೇ ನಿಮಗೆ ಸಂದರ್ಭ ಮತ್ತು ಸ್ವಾರಸ್ಯ ಬರೀಲಿಕ್ಕೆ ಇರುತ್ತೆ. ಹಾಗೆ ನಿಮಗೆ ಇದರಲ್ಲಿ ಭಾವಾರ್ಥವನ್ನು ಕೂಡ ಕೇಳುವಂಥದ್ದು. ಭಾವಾರ್ಥವನ್ನು ನಿಮಗೆ ಬ್ಲಾಕ್ 1 ಬ್ಲಾಕ್ 2 ಆ್ಯಂಡ್ ಬ್ಲಾಕ್ 3 ಬ್ಲಾಕ್ 4ಅಲ್ಲೂ ಕೂಡ ನಿಮಗೆ ಕೇಳ್ತಾರೆ. ಓಕೆನಾ. ಸೊ ನಿಮಗೆ ಇಂಪಾರ್ಟೆಂಟ್ ಲೆಸನ್ ಯಾವುದ್ಯಾವುದು ಅಂದರೆ ಉದ್ದರಿಯಾಡು. ಇದನ್ನು ನಿಮಗೆ 5 ಮಾರ್ಕ್ಸ್ಗಾದರೂ ಕೇಳ್ತಾರೆ, 10 ಮಾರ್ಕ್ಸ್ಗಾದರೂ ಕೇಳ್ತಾರೆ. ಸಂದರ್ಭದಲ್ಲೂ ಕೂಡ ಕೇಳ್ಬೋದು ಅಥವಾ ಭಾವಾರ್ಥದಲ್ಲೂ ಕೂಡ ಹೇಳ್ಬೋದು. ಒಟ್ಟಿನಲ್ಲಿ ಆಲ್ರೌಂಡರ್ ಅಂತ ಹೇಳ್ಬೋದು. ಯಾವುದು ಉದ್ದರಿಯಾಡು ಪಂಚಮಂಗೇಶ್ವರ ಬರೆದಿರುವುದು. ದುಃಖ ಸೇತುಲ್ ನಿಮಗೆ ಭಾವಾರ್ಥವನ್ನು ಕೇಳ್ತಾರೆ ಅಥವಾ ಸಂದರ್ಭ ಕೇಳ್ತಾರೆ ಅಥವಾ 10 ಮಾರ್ಕ್ಸ್ 5 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆನಾ. ಹಾಗೆ ನೀ ಹಿಂಗೆ ನೋಡ ಬ್ಯಾಡ ನನ್ನ, ಇದೂ ಕೂಡ ನಿಮಗೆ ಭಾವಾರ್ಥ ಮತ್ತು ಸಂದರ್ಭದಲ್ಲಿ ತುಂಬ ಜಾಸ್ತಿ ಕೇಳ್ತಾರೆ. ಸಮ್ಟೈಮ್ಸ್ ನಿಮಗೆ 10 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ ಕೇಳುವಂಥದ್ದು. ಸೊ ಒಟ್ಟಲ್ಲಿ ನಿಮಗೆ ಇದರಲ್ಲಿ ಈ 3ರಲ್ಲಿ ನಿಮಗೆ ಉತ್ತರಿಯಾಡು ದಿ ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ. ಇದಂಗೆ ಇವೆರಡು ಇಂಪಾರ್ಟೆಂಟ್ ಅಂತಲೇ ಹೇಳಿದ್ನಲ್ಲ. ಇದರಲ್ಲಿ ನಿಮಗೆ ಸಂದರ್ಭ ಬರುತ್ತೆ ಮತ್ತು ಭಾವಾರ್ಥವನ್ನು ಕೇಳುವಂಥದ್ದು. ದುಃಖ ಸೇತು ಮತ್ತು ನೀ ಹಿಂಗೆ ನೋಡಬೇಡದಲ್ಲ. ಸಮ್ಟೈಮ್ಸ್ 5 ಮಾರ್ಕ್ಸ್ 10 ಮಾರ್ಕ್ಸು ಕೂಡ ಕೇಳ್ಬೋದು. ಸರಿನಾ. ಆ್ಯಂಡ್ ನೆಕ್ಸ್ಟ್ ಕಣಿವೆ. ಸಾರಿ, ಇದನ್ನೆಲ್ಲ ನೀನು ಮಾಡಿಬಿಟ್ಟಿದ್ದೀನಿ. ಸೊ ನಾನು ಯಾವುದಾದ್ರು ಇಂಪಾರ್ಟೆಂಟ್, ನಾನು ಯಾವುದಾದ್ರು ಓದ್ಕೊಂಡಿದ್ದೆ ಅದನ್ನು ನಾನು ಈ ಥರ ಮಾಡ್ತಿದ್ದೆ. ಸೊ ಕಣಿವೆಯ ಮುದುಕ ಮತ್ತು ಕಣಿವೆಯ ಮುದುಕ ನಿಮಗೆ ಇದರಲ್ಲೂ ಕೂಡ ಭಾವಾರ್ಥವನ್ನು ಕೇಳ್ತಾರೆ. ಅಂದರೆ 4 ಮಾರ್ಕ್ಸ್ ಕೇಳ್ತಾರೆ ಮತ್ತು ಸಮ್ಟೈಮ್ಸ್ 2 ಮಾರ್ಕ್ಸ್ ಕೇಳ್ತಾರೆ. ನಿಮಗೆಲ್ಲೋ ಒಂದೊಂದ್ಸಲಿ 5 ಮಾರ್ಕ್ಸ್ಗೆ 10 ಮಾರ್ಕ್ಸ್ಗೆ ಕೇಳ್ಬೋದು. ಸೊ ಇದಂತೂ ಸಂದರ್ಭ ಮತ್ತು ಭಾವಾರ್ಥದಲ್ಲಿ ಕೇಳ್ತಾರೆ, ಆಯಿತಾ. 5 ಮಾರ್ಕ್ಸ್ 10 ಮಾರ್ಕ್ಸ್ ಕೇಳಲಿಲ್ಲ ಅಂದ್ರೂ. ಸೊ ಇದು ಕೂಡ ಇಂಪಾರ್ಟೆಂಟೆ. ಆ್ಯಂಡ್ ತುಂಗಭದ್ರೇನೂ ಕೂಡ ನಿಮಗೆ 5 ಮಾರ್ಕ್ಸ್ಗೆ 10 ಮಾರ್ಕ್ಸ್ಗೆ ಕೇಳುವಂಥದ್ದು. ಓಕೆನಾ. ಆ್ಯಂಡ್ ವರ್ಧಮಾನ ಗೋಪಾಲಕೃಷ್ಣ ಅಡಿಗ, ಇದು ನಿಮಗೆ ಎಲ್ಲೋ ಒಂದೊಂದ್ಸಲಿ ಭಾವಾರ್ಥದಲ್ಲಿ ಕೇಳೋದಕ್ಕಿಂತ ಜಾಸ್ತಿ ನಿಮಗೆ ಟಿಪ್ಪಣಿಯಲ್ಲಿ ಕೇಳ್ತಾರೆ 5 ಮಾರ್ಕ್ಸ್ಗೆ. ಸೊ ಅದು ಕೂಡ ಇಂಪಾರ್ಟೆಂಟು. ದಾಸಿಮಯ್ಯ ಮತ್ತು ಬೆಕ್ಕು, ಇದು ನಿಮಗೆ ಸಂದರ್ಭದಲ್ಲಿ ಕೇಳುವಂಥದ್ದು ಮತ್ತು ಭಾವಾರ್ಥದಲ್ಲಿ ತುಂಬ ಜಾಸ್ತಿ ಕೇಳ್ತಾರೆ. ಓಕೆನಾ. ಮತ್ತು ಪುರುಷ ಸೂಕ್ತ, ಐ ಥಿಂಕ್ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಇದನ್ನು ಓದೇ ಇಲ್ಲ. ನಾನು ಆ್ಯಕ್ಚುಲಿ ನಿಮಗೋಸ್ಕರ ವೀಡಿಯೋಸ್ ಮಾಡಲಿಕ್ಕೋಸ್ಕರ ನಾನು ಲೆಸನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಹೊರತು ನಾನು ಓದೇ ಇಲ್ಲ ಪುರುಷ ಸೂಕ್ತ ಆ್ಯಕ್ಚುಲಿ. ಸೊ ಇದು ಏನಷ್ಟು ಇಂಪಾರ್ಟೆಂಟ್ ಅಲ್ಲ ಪುರುಷ ಸೂಕ್ತ. ಬಟ್ ಅಕಸ್ಮಾತ್ ಅದು ಕೊಟ್ಟರು ನಿಮಗೆ 5-10 ಮಾರ್ಕ್ಸ್ ಕೇಳಬಹುದು ಎಲ್ಲೋ. ಜಾಸ್ತಿ ಇಂಪಾರ್ಟೆಂಟ್ ಅಂತೂ ಅಲ್ಲ. ಕಾಲ ನಿಲ್ಲುವುದಿಲ್ಲ ಚೆನ್ನವೀರ ಕಣವಿ, ಇದು ಅಷ್ಟರಲ್ಲೇ ಅಷ್ಟು ಏನು ಇಂಪಾರ್ಟೆಂಟ್ ಇಲ್ಲ. ಬಟ್ ಓದೋದು ಬಿಡೋದು ನಿಮಗೆ ಬಿಟ್ಟಿದೆ. ಯಾಕಂದರೆ ನಾನು ಹೇಳಿದೆ ಅಂತ ನೀವು ಓದಿರೋದೆಲ್ಲ ಬಿಡೋಕ್ಕೆ ಟೈಮ್ಸ್ ನಾವು ಯಾವುದು ಕೊಡಲ್ಲ ಅಂದ್ಕೊತೀವೋ ಅದನ್ನೇ ಕೊಡ್ತಾರೆ. ಸೊ ಆ್ಯಂಡ್ ಗಂಗಾಮಾಯಿ ಗಂಗಾಮಾಯಿ. ಸೊ ಗಂಗಾಮಾಯಿನೂ ಕೂಡ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಹಾಗೆ ಬದಲಾವಣೆ ಇತಿಹಾಸನೂ ಕೂಡ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ನಿಮಗೆ ಬಿಟ್ಟಿದ್ದು ಓದ್ಕೊಳ್ಳೋದು ಬಿಡೋದು. ನನ್ನ ಜನಗಳು, ಇದನ್ನು ನಿಮಗೆ ಅದು ಭಾವಾರ್ಥದಲ್ಲಿ ಕೇಳ್ಬೋದು ಅಥವಾ ಸಂದರ್ಭದಲ್ಲಿ ಕೇಳ್ಬೋದು ಅಥವಾ 5 or 10 ಮಾರ್ಕ್ಸ್ ಕೇಳ್ಬೋದು. ಆ್ಯಂಡ್ ದಿಸ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ಜಾಜಿ ಮಲ್ಲಿಗೆ ಅದು ಕೂಡ ಇಂಪಾರ್ಟೆಂಟೇ. ರಂಗೋಲಿ ಮತ್ತು ಹುಡುಗ, ಅದು ಇಂಪಾರ್ಟೆಂಟ್. ಆ್ಯಂಡ್ ರಾಣಿ ತಿಮ್ಮೆಯ ಸಿಂಹಾಸನ, ವಿಜಯ ದಬ್ಬೆ ಅವ್ರದ್ದು. ನಿಮಗೆ ರಾಣಿ ತಿಮ್ಮೆಯ ಸಿಂಹಾಸನ ನಿಮಗೆ 5 ಮತ್ತು 10 ಮಾರ್ಕ್ಸ್ ಕೇಳ್ಬೋದು. ಆ್ಯಂಡ್ ಜಾಜಿ ಮಲ್ಲಿಗೆನೂ ಕೂಡ. ಸೊ ಇದರಲ್ಲಿ ಕಂಪೇರ್ ಮಾಡಿದ್ರೆ ನನ್ನ ಜನಗಳು ತುಂಬ ಇಂಪಾರ್ಟೆಂಟು. ಸೊ ನೀವು ನಿಮ್ಗೆ ಬಿಟ್ಟಿದ್ದಿಷ್ಟೆಲ್ಲ ಓದ್ಕೊಳ್ಳೋದೇ ಬಿಡೋದು. ಸರಿನಾ. ಸೊ ನೀವು ನೋಡ್ಬೋದು ಇಲ್ಲೆಲ್ಲ ನಾನು ಯಾವುದಾದ್ರು ಇಂಪಾರ್ಟೆಂಟು ಅಲ್ಲೋ ಅಂದ್ಬಿಟ್ಟು ತುಂಬ ಕನ್ಫ್ಯೂಸ್ ಆಗಿದ್ದೆ ನಾನು ಆ್ಯಕ್ಚುಲಿ. ನಾನು ಅಷ್ಟು ಚೆನ್ನಾಗಿ ಬರದೆ ನಾನು ಎಕ್ಸಾಮಲ್ಲಿ. ಸೊ ಯಾಕಂದರೆ 1-2-3 ಲೆಸನ್ ಬಿಟ್ಟು ನಾನು ಆಲ್ಮೋಸ್ಟ್ ಎಲ್ಲನೂ ಕೂಡ ನಾನು ಓದ್ಕೊಂಡಿದ್ದೆ, ಬಂದರೂ ಬರಲಿ ಬದಲಲ್ಲಿ. ಸೊ ನಾವು ಓದ್ಕೊಳ್ಳೋಣ ಅಂತ. ಸೊ ಆದಷ್ಟು ನೀವು ಕನ್ನಡ ಈಸಿ ಇದೆ, ಆರಾಮಾಗಿ ಬರೀಬೋದು, ಈಸಿ ಸ್ಕೋರ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಸೊ ಆದಷ್ಟು ಓದ್ಕೊಳ್ಳಿ. ಓಕೆನಾ. ಸೊ ಇವಾಗ ಬ್ಲಾಕ್ 1ಅಲ್ಲಿ ಆಯಿತು. ಬ್ಲಾಕ್ 2ಅಲ್ಲಿ ಯಾವುದು ಇಂಪಾರ್ಟೆಂಟು ಅಂತ ನೋಡೋಣ. ಸೊ ನೀವು ಬ್ಲಾಕ್ 1ಅಲ್ಲಿ ಹೇಳಿದ್ನಲ್ಲ, ಉತ್ತರಿ ಹಾಡು, ದುಃಖ ಸೇತು, ನೀ ಹಿಂಗ ನೋಡ ಬ್ಯಾಡ, ಕಣಿವೆಯ ಮುದುಕ, ತುಂಗಭದ್ರೆ ಮತ್ತು ಗೋಪಾಲಕೃಷ್ಣ ಅಡಿಗ ಅವ್ರದ್ದು. ದಾಸಿಮಯ್ಯ ಮತ್ತು ಬೇಕು, ಇದು ಕೂಡ ಇಂಪಾರ್ಟೆಂಟು. ಇದರಲ್ಲೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಇದು ನಿಮಗೆ ಬಿಟ್ಟಿದ್ದು.
ಅಂದರೆ ಜಾಸ್ತಿ ಕಾಲ ನಿಲ್ಲುವುದಿಲ್ಲ ಇದು, ಮತ್ತು ಜಾಸ್ತಿ ಕೇಳ್ಬೋದು ಟಿಪ್ಪಣಿಲಿ. ಮತ್ತು ನನ್ನ ಜನಗಳು ಇಲ್ಲಿ ತುಂಬ ಇಂಪಾರ್ಟೆಂಟು. ಸಮ್ಟೈಮ್ಸ್ ರಂಗೋಲಿ ಮತ್ತು ಹುಡುಗ, ರಾಣಿ ತಿಮ್ಮೆ, ಸಿಂಹಾಸನ, ಜಾಜಿ ಮಲ್ಲಿಗೆ ಇವನ್ನ ಕೂಡ 5 ಸಮ್ಟೈಮ್ಸ್ 10 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ನಿಮ್ಗೆ ಅರ್ಥ ಆಯಿತು ಅಂದ್ಕೊತೀನಿ. ಕವಿತೆಯಲ್ಲಿ ನಮ್ಗೆ ಯಾವುದು ಇಂಪಾರ್ಟೆಂಟು ಅಂತ ನೋಡಿದ್ವಿ. ಸೊ ಇವಾಗ ನಾವು ನಾಟಕಗಳಲ್ಲಿ ನೋಡೋಣ. ಬ್ಲಾಕ್ 2ನಲ್ಲಿ ಹರಿಜ್ವಾನ ದಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಚುಲಿ ಕೇಳ್ತಾರೆ. ಅಂದರೆ ನಿಮಗೆ ಸಂದರ್ಭದಲ್ಲಿ ಹಾಗೆ 10 ಮಾರ್ಕ್ಸ್ ತುಂಬ ಜಾಸ್ತಿ ಕೇಳುವಂಥದ್ದು. ಸಂದರ್ಭ 10 ಮಾರ್ಕ್ಸ್ ಆ್ಯಂಡ್ ಸಮ್ಟೈಮ್ಸ್ ರೇರ್ 5 ಟೈಮ್ಸ್. ಸೊ ಅಂದರೆ 5 ಮಾರ್ಕ್ಸ್ ಕೇಳ್ತಾರೆ, ಬಟ್ 10 ಮಾರ್ಕ್ಸಿಗೆ ಸಂದರ್ಭದಲ್ಲಿ ಕೇಳ್ತಾರೆ, ಮಿಸ್ಸೇ ಇಲ್ಲ. ಆ್ಯಂಡ್ ತೆರೆಗಳು ಕೂಡ ಇಂಪಾರ್ಟೆಂಟೇ. ತೆರೆಗಳು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಇದು ಕೂಡ ಸಂದರ್ಭ ಮತ್ತು 10 ಮಾರ್ಕ್ಸಿಗೆ ಕೇಳುವಂಥದ್ದು. ಹಾಗೆ ಮನೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಆದ್ರೂ ಕೂಡ ಓದ್ಕೊಳ್ಳಿ, ಯಾಕಂದರೆ ಕೊಡ್ತಾರೆ. ಸಂದರ್ಭದಲ್ಲೂ ಕೂಡ ಕೇಳ್ತಾರೆ. ಹೆಂಡತಿ ಇಲ್ಲದ ಮನೆ ಮಶಾಣದಂತೆ ಅಂತ ಸಂದರ್ಭದಲ್ಲಿ ಕೇಳುವಂಥದ್ದಿದೆ ಆ್ಯಕ್ಚುಲಿ. ಅದಾದಮೇಲೆ 5 ಮಾರ್ಕ್ಸ್ 10 ಮಾರ್ಕ್ಸ್ಗೆ ಕೇಳ್ತಾರೆ. ಆ್ಯಂಡ್ ಟಿಂಗರ ಬುಡ್ಡಣ್ಣ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಆ್ಯಕ್ಚುಲಿ. ಟಿಂಗರ ಬುಡ್ಡಣ್ಣ ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ತಿಂಗರ ಬುಡ್ಡಣ್ಣ ನೀವು ಓದ್ಕೊಂಡಿಲ್ಲ ಅಂದ್ರೂ ಈ 3ರಲ್ಲಿ ನೀವು ಓದ್ಕೊಳ್ಳೇಬೇಕು, ಯಾಕಂದರೆ ತುಂಬ ಈಸಿ ಇದೆ, ಆರಾಮಾಗಿ ಅರ್ಥ ಮಾಡ್ಕೊಬೋದು. ಸೊ ಚೆನ್ನಾಗಿ ಬರಿಬೋದು ಅಂತ ಹೇಳ್ತಾ ಇವಾಗ ನಾನು ಬ್ಲಾಕ್ 3 ಮತ್ತು ಬ್ಲಾಕ್ 4ಅಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ನೋಡೋಣ. ನೋಡಿ, ಬ್ಲಾಕ್ 3ಯಲ್ಲಿ ನಿಮಗೆ ಮೈಸೂರು ರುಮಾಲು, ದಿವಾಖಾನಿ, ಅಂದ ಚೆಂದ ಇವೆರಡು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸಮ್ಟೈಮ್ಸ್ ಎಲ್ಲ ಕೇಳ್ಬೋದು. ಅಂದರೆ 5 ಮಾರ್ಕ್ಸ್ ಕೇಳ್ತಾರೆ. ಸೊ ಅಷ್ಟು ಪಕ್ಕಾ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇವು ಅಷ್ಟನ್ನು 50% ಇಂಪಾರ್ಟೆಂಟ್ ಅಷ್ಟೇ. ಸೊ ನೀವು ಓದ್ಕೊಂಡಿರಿ, ಯಾಕಂದರೆ ಕೆಲಸ ಹೇಳೋದ್ನಲ್ಲ ಅವಾಗೆ ಯಾವ್ದು ಕೊಡ್ತಾರೆ ಯಾವ್ದು ಕೊಡೋಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಇವೆರಡು ಅಷ್ಟರಲ್ಲೇ. ಆ್ಯಂಡ್ ನಿದ್ರಾಭ್ಯಾಸ ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ರಾಘವ್ರ ಬಗ್ಗೆ ಕೇಳ್ತಾರೆ. ನಿದ್ರಾಭ್ಯಾಸ 5 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ವಿರಾಟ ಪರ್ವದ ಸ್ವಾರಸ್ಯ ನಾನು ನಿಜವಾಗ್ಲೂ ಫ್ರೆಂಡ್ಸ್ ನಾನು ಇದನ್ನು ಓದೇ ಇರಲಿಲ್ಲ. ಇವತ್ತು ನಿಮಗೋಸ್ಕರ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ನಾನು ಯೂಟ್ಯೂಬಲ್ಲಿ ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದು ಹೊರತು ನಾನು ಇದನ್ನು ಓದೇ ಇರಲಿಲ್ಲ. ಸೊ ನಿಮ್ಗೆ ಓದಾಗಿ ತಿಳ್ಕೊಂಡಿದ್ದು ಇದು ಲೆಸನ್ ಹೀರೋ ಅಂತ. ಸೊ ಹೇಳೋಕ್ಕಾಗಲ್ಲ, ಕೇಳ್ಬೋದು, ಸಮ್ಟೈಮ್ಸ್ ಕೇಳ್ದೇ ಇರ್ಬೋದು. ಆ್ಯಂಡ್ 2024 ಜುಲೈ ಸೈಕಲ್ ಅವ್ರಿಗೆ ಕೇಳಿರಲಿಲ್ಲ ವಿರಾಟ ಪರ್ವದ ಸ್ವಾರಸ್ಯ. ಸೊ ಅಂದರೆ ದಿವಾಖಾನೆ ಅಂದ ಚಂದನೂ ಕೇಳಿರಲಿಲ್ಲ. ಮೈಸೂರು ರುಮಾಲ್ ಬಗ್ಗೆ ಕೇಳಿದ್ರು, ದಿವಾಖಾನೆ ಅಂದ ಚಂದ ಬಗ್ಗೆ ಕೇಳಿರಲಿಲ್ಲ. ಸೊ ನಿಮಗೆ ನಿದ್ರಾಭ್ಯಾಸ ಇಂಪಾರ್ಟೆಂಟ್ ಆ್ಯಕ್ಚುಲಿ ಇದರಲ್ಲಿ. ಆ್ಯಂಡ್ ಸೊ ಅರ್ಥ ಆಯ್ತಲ್ವಾ. ಆ್ಯಂಡ್ ನಮ್ಮ ಮನೆಯ ದೀಪ ಹಾಮಾನಾಯಕ್ ಅವ್ರು ಬರೆದಿರೋವಂಥದ್ದು. ಹಾಗೆ ನನ್ನ ಟೋಪಿ. ಸೊ ನಮ್ಮ ಮನೆಯ ದೀಪಕ್ಕಿಂತ ನನ್ನ ಟೋಪಿ ಇಂಪಾರ್ಟೆಂಟ್ ಆ್ಯಕ್ಚುಲಿ ಇದರಲ್ಲಿ. ಹಾಗೆ ರುಚಿ ಮತ್ತು ಸುನಂದ ಸುಲಭದಲ್ಲಿ ಸಜ್ಜನಾಗಲಿಸಿ ಇದರಲ್ಲಿ ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ಒಂದೇನೆಂದರೆ ಸುಲಭದಲ್ಲಿ ಸಜ್ಜನರಾಗದಿರಿ, ರುಚಿ, ನನ್ನ ಟೋಪಿ ಆ್ಯಂಡ್ ನಿದ್ರಾಭ್ಯಾಸ, ಮೈಸೂರು ರುಮಾಲು ಇಷ್ಟೆಲ್ಲ ಇಂಪಾರ್ಟೆಂಟೇ. ಸೊ ಇದರ ಮಧ್ಯೆ ನಿಮಗೆ ಸಮ್ಟೈಮ್ಸ್ ನನ್ನ ಟೋಪಿನೂ ನಮ್ಮ ಮನೆಯ ದೀಪನೂ ಕೊಡ್ಬೋದು, ವಿರಾಟ ಪರ್ವದ ಸ್ವಾರಸ್ಯನೂ ಕೊಡಬಹುದು, ಹಾಗೆ ದಿವಾಖಾನೆ ಅಂದ ಚಂದನೂ ಕೂಡ ಕೊಡ್ಬೋದು. ಬಟ್ ನಾನು ನಿಮ್ಗೇನು ಹೇಳೋದೇನೆಂದರೆ ಆದಷ್ಟು ಓದ್ಕೊಂಡಿರಿ, ಆಯಿತಾ. ಬಟ್ ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಅಂದರೆ ಮೈಸೂರು ರುಮಾಲು, ನಿದ್ರಾಭ್ಯಾಸ ಹಾಗೆ ನನ್ನ ಟೋಪಿ ಮತ್ತು ರುಚಿ, ಸುನಂದ ಸುಲಭದಲ್ಲಿ ಸಜ್ಜನಾಗದೆ. ಅರ್ಥ ಆಯ್ತಾ. ಸೊ ಇವಾಗ ನೆಕ್ಸ್ಟ್ ನೋಡೋಣ. ಆಡಳಿತ ಕನ್ನಡ ಬ್ಲಾಕ್ 4ಅಲ್ಲಿ ನಿಮಗೆ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿಯನ್ನು ಅದು ಇಂಪಾರ್ಟೆಂಟ್. ಆ್ಯಂಡ್ ಭಾಷೆಯ ಸ್ವರೂಪ ಮತ್ತು ಲಕ್ಷಣ ಅದು ಕೂಡ ಇಂಪಾರ್ಟೆಂಟೇ. ಆ್ಯಂಡ್ ನಿಮ್ಗೆ ಇದರಲ್ಲಿ ಜಾಸ್ತಿ ಸುತ್ತೋಲೆ ಮತ್ತು ಅರಸರ್ಕಾರಿ ಪತ್ರ ಎಂದರೇನು, ಅದರ ವಿಧಗಳನ್ನು ತಿಳಿಸಿ ಅಥವಾ ಅದರ ಸ್ವರೂಪವನ್ನು ತಿಳಿಸಿ ಅಂತ ಕೇಳ್ಬೋದು. ಅಥವಾ ಔಪಚಾರಿಕ ಕೇಳ್ಬೋದು ಅಥವಾ ಅನೌಪಚಾರಿಕನೂ ಕೂಡ ಕೇಳ್ಬೋದು. ಆ್ಯಂಡ್ ಅರ್ಜಿ ನಮೂನೆಯಲ್ಲಿ ನಿಮಗೆ ಅರ್ಜಿ ನಮೂನೆಗಳ ಅದನ್ನು ಕೂಡ ಕೇಳ್ತಾರೆ. ಸಮ್ಟೈಮ್ಸ್ ಲೇಖನ ಚಿಹ್ನೆಗಳನ್ನು ಕೇಳಬಹುದು. ಆ್ಯಂಡ್ 5 ಮಾರ್ಕ್ಸ್ಗೆ ಇದೆಲ್ಲ ನಿಮಗೆ 5 ಮಾರ್ಕ್ಸ್ಗೆ. ಆ್ಯಂಡ್ ಕಂಪ್ಯೂಟರ್ ಮತ್ತು ಕೆಲವೊಂದು ಕನ್ನಡದಲ್ಲಿ ಇರುತ್ತೆ, ನಮ್ಗೆ ಆಪ್ಷನಲ್ಲಿ ಇರುತ್ತೆ. ಬ್ಲಾಕ್ 3 ಮತ್ತು ಬ್ಲಾಕ್ 4 ನಿಮ್ಗೆ ಆಪ್ಷನಲ್ಲಿ ಇರುತ್ತೆ. ಸೊ ನೀವು ಅದಾದರೂ ಬರಿಬೋದು, ಬಟ್ ಇದಾದರೂ ಬರಿಬೋದು. ಆ್ಯಂಡ್ ಕಂಪ್ಯೂಟರ್, ಕನ್ನಡ ಲೋಕ ಮತ್ತು ಕಂಪ್ಯೂಟರು ಮತ್ತು ಕನ್ನಡ ಈ ಅಂಚೆ, ಸೊ ಇದೆಲ್ಲ ನಿಮಗೆ ಕೇಳಬಹುದು. ಸೊ ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ 3 years ಕ್ವಶನ್ ಪೇಪರ್ ಮೋಸ್ಟ್ ರಿಪೀಟೆಡ್ ಅಂದರೆ ಇದ್ರ ಬಗ್ಗೆ ಕೇಳಿರೋದು. ಪತ್ರಗಳು ಬಿಟ್ಟಿದೆ. ಇದು ಆಡಳಿತ ಕನ್ನಡ ಸ್ವರೂಪ ಲಕ್ಷಣ ಹಾಗೂ ಬೆಳೆದು ಬಂದ ದಾರಿ ವಿವರಿಸಿ, ಮತ್ತು ಅರ್ಜಿ ಎಂದರೇನು, ಅರ್ಜಿಯ ವಿಧಗಳ್ಯಾವುವು, ಸೂಕ್ತ ಮಾದರಿಗಳೊಂದಿಗೆ ವಿವರಿಸಿ, ಅರೆ ಸರ್ಕಾರಿ ಪತ್ರ ಎಂದರೇನು, ಬರೆಯುವ ಸಂದರ್ಭಗಳ್ಯಾವುವು, ಮಾದರಿಗಳನ್ನು ವಿವರಿಸಿ, ಹಾಗೆ ಪತ್ರ ಎಂದರೇನು, ಅರೆ ಸರ್ಕಾರಿ ಬರೆಯುವ ಸಂದರ್ಭಗಳು ಯಾವುವು,
ಮತ್ತು 2 ಮಾದರಿಗಳೊಂದಿಗೆ ವಿವರಿಸಿ. ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಮಹತ್ವವೇನು ಮತ್ತು ಲೇಖನ ಚಿಹ್ನೆಗಳ ಉದಾಹರಣೆಯೊಂದಿಗೆ ವಿವರಿಸಿ. ಇದನ್ನು ಕೇಳ್ತಾರೆ. ಮತ್ತು ಸುತ್ತೋಲೆಯನ್ನು ಕೂಡ ನಿಮಗೆ ಕೇಳಬಹುದು. ಹಾಗೆ ಕಂಪ್ಯೂಟರ್ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಸೊ ಆದಷ್ಟು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರಿ. ಮತ್ತು ನಿಮ್ಗೇನಂದರೆ ನಾನು ಆದಷ್ಟು ಸುಲಭವಾಗಿ ನಿಮಗೆ ಹೇಳಬೇಕಂತಂದರೆ ನೀವು ನನ್ನ ಚಾನಲ್ಗೆ ಅಂದರೆ ನನ್ನ ಟೆಲಿಗ್ರಾಮ್ ಲಿಂಕ್ ಇದೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನನ್ನ ಜಾಯ್ನ್ ಆಗಿ. ಸೊ ನಿಮಗೆ ಇದ್ರ ಬಗ್ಗೆ ಯಾವ ಇಂಪಾರ್ಟೆಂಟ್ ಇದೆ ಅದೆಲ್ಲ ನಿಮಗೆ ಫೋಟೋ ಕಳಿಸ್ತೀನಿ. ಅಂದರೆ ಶಾರ್ಟ್ ಆನ್ಸರ್ಸ್ ನೀವು ಆರಾಮಾಗಿ ಓದ್ಕೊಂಡು ನೀವು ಎಕ್ಸಾಮಲ್ಲಿ ಬರೀಬಹುದು ಅಂತ ಹೇಳ್ತಾ, ಸೊ ಇಲ್ಲಿಗೆ ಇಷ್ಟು ಇಂಪಾರ್ಟೆಂಟ್ ಆಗಿದೆ. ಸೊ ಚೆನ್ನಾಗಿ ಓದ್ಕೊಳ್ಳಿ, ಹಾಗೆ ಚೆನ್ನಾಗಿ ಅಭ್ಯಾಸ ಮಾಡಿ. ಈಸಿ ಸ್ಕೋರಿಂಗ್ ಕನ್ನಡ ಸಬ್ಜೆಕ್ಟ್ ಅಂತ ಹೇಳ್ತಾ, ಸೊ ಈ ವಿಡಿಯೋ ನೆಕ್ಸ್ಟ್ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಇಂಗ್ಲೀಷನ್ನು ನಾನು ಆಗಲೇ ಯಾವುದೂ ಇಂಪಾರ್ಟೆಂಟ್ ಇಲ್ಲ ಅಂತ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ, ಸೊ ನೀವು ಟೆಲಿಗ್ರಾಮ್ ಲಿಂಕ್ ಜಾಯ್ನ್ ಆದರೆ ಕನ್ನಡ, ಇಂಗ್ಲೀಷ್, ಸೋಷಿಯಾಲಜಿ, ಹಿಸ್ಟ್ರಿ, ಮತ್ತು ಆಪ್ಷನಲ್ ಕನ್ನಡ, ಸೊ ಇಷ್ಟು ನಿಮಗೆ ನಾನು ಮತ್ತು ಸ್ಕೆಚ್ ಇದೆಲ್ಲ ನಿಮಗೆ ನನಗೆ ಗೊತ್ತಿರೋ ಅಷ್ಟನ್ನು ನಾನೇ ನೋಟ್ಸ್ ಮಾಡ್ಕೊಂಡಿದ್ದೆ, ಅದು ನಿಮಗೆ ಕಳಿಸ್ತೀನಿ, ನಿಮ್ಗೆ ಓದೋಕ್ಕೆ ಸುಲಭ ಆಗಲಿ ಅನ್ನೋ ಒಂದು ಉದ್ದೇಶದಿಂದ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ. ಸೊ ನೀವು ಫಸ್ಟ್ ಟೈಮ್ ವಿಸಿಟರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಬಾಯ್, ಟೇಕ್ ಕೇರ್.